ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಾಗಮಂಡಲ ಅಂತ ಕಳೆದರೆ ಮಂಡಲದಲ್ಲಿ ದೇವರನ್ನು ಸಂಕಲ್ಪಿಸಿಕೊಂಡು ಮೂಲ ಬಿಂಬದಲ್ಲಿರತಕ್ಕಂತಹ ಚೈತನ್ಯವನ್ನು ಮಂಡಲದಲ್ಲಿ ನಾವು ಸಂಕಲ್ಪಿಸಿಕೊಂಡು ಮಾಡತಕ್ಕಂತಹ ಆರಾಧನೆ. ಈ ಆರಾಧನೆಯ ಪ್ರಮುಖವಾಗಿರತಕ್ಕಂತಹ ಒಂದು ಅಂಗ ಅದು ವೈದ್ಯರು ಬಳಸುವಂತಹ ಡಮರು ಎನ್ನುವಂತಹ ಒಂದು ನಾದ. ನಾನಾ ಮಂಗಲ ವಾದ್ಯ ಗೀತ ನಿರತಾಹ ವಾತಾಹ ಸುಖ ಸ್ಪರ್ಶನಾಹ ಅಂತ ವೈದ್ಯರು ಡಮರುವನ್ನು ಬಡಿಯುವಂತಹ ಸಮಯದಲ್ಲಿ ಆ ಡಮರುವಿನ ಶಬ್ದದ ಒಡನೆ ಒಂದು ತರಂಗ ಎನ್ನುವಂತಹದ್ದು ಹೇಳುತ್ತದೆ. ಎದ್ದಂತಹ ತರಂಗ ದೇವರನ್ನು ಸ್ಪರ್ಶ ಮಾಡಿದಾಗ ವಾತಾಹ ಸುಖ ಸ್ಪರ್ಶನಾಹ ದೇವರಿಗೆ ಸುಖವಾಗಿರುವಂತಹ ಒಂದು ಸ್ಪರ್ಶ ಸಮುದಾಯ ಎನ್ನುವಂತಹದ್ದನ್ನು ಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಡಮರುವಿನ ನಿನಾದವನ್ನು ಕೇಳಿದ ತಕ್ಷಣ ಪಾತಾಳದಲ್ಲಿ ಅಡಗಿದಂತಹ ಸರ್ಪಗಳು ಕೂಡ ವಿಚಲಿತಗೊಳ್ಳುತ್ತದೆ. ಸರ್ಪಗಳು ಪಾತಾಳದಲ್ಲಿ ಅಡಗಿದಂತಹ ಸರ್ಪಗಳು ನಾಗಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಅಡಗಿದಂತಹ ಸಮಗ್ರ ಸರ್ಪ ಶಕ್ತಿಗಳು ಈ ಮಂಡಲದಲ್ಲಿ ನೆಲೆಯಾಗ್ತಾರೆ. ಮೇಲೆ ಕಟ್ಟಿರತಕ್ಕಂತಹ ಆ ಒಂದು ಆಕೃತಿಯಲ್ಲಿಯೂ ಕೂಡ ಗಂಧರ್ವಾದಿ ಕಿನ್ನರರು ಕೂಡ ಬಂದುವಲ್ಲಿ ಆಶ್ರಯವನ್ನು ಪಡೆದುಕೊಂಡು ವಿಶಿಷ್ಟವಾದಂತಹ ನಾಗಮಂಡಲದ ಸೇವೆಯನ್ನು ನಡೆಸಿಕೊಳ್ತಾರೆ ಎನ್ನುವಂತಹದ್ದು ಆರ್ಷ ಪರಂಪರೆ. ಆ ನಿಟ್ಟಿನಲ್ಲಿ ಮುನಿಯರು ಈ ಕ್ಷೇತ್ರದ ಸಂಜೀವಿನಿ ಗೋಧಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಪಾರಂಪರಿಕ ಶೈಲಿಯಲ್ಲಿ ನಾಗದೇವರ ಆರಾಧನೆಯನ್ನು ಮಂಡಲ ಮಧ್ಯದಲ್ಲಿ ನಾವು ಆರಾಧಿಸುವ ಮುಖಾಂತರವಾಗಿ ಸಂಪನ್ನಗೊಂಡಿದ್ದೇವೆ. ಎಲ್ಲ ಒಟ್ಟಾಗಿ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ಈ ಒಂದು ಸಂಕಲ್ಪದಲ್ಲಿ ಮಾಡಿರುವಂತಹ ಶ್ರದ್ಧೆಯ ಆರಾಧನೆಯಿಂದ ಪ್ರಕೃತಿಯನ್ನು ಉಳಿಸಿದ ದೇವತೆ, ಪ್ರಕೃತಿಯನ್ನು ಬೆಳೆಸಿದ ದೇವತೆ, ನಮಗೆ ಪ್ರಕೃತಿಯನ್ನು ಕೊಡುವುದರ ಮುಖಾಂತರವಾಗಿ ಉಸಿರನ್ನೇ ಕೊಟ್ಟಂತಹ ದೇವತೆಯನ್ನು ಪ್ರಕೃತಿಯನ್ನು ಉಳಿಸುವ ಮುಖಾಂತರವಾಗಿ ಪ್ರಕೃತಿಯ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಪ್ರಾಕೃತಿಕವಾಗಿ ಆ ದೇವರನ್ನು ಆರಾಧಿಸುವ ಎನ್ನುವ ಉದ್ದೇಶದಲ್ಲಿ ತೊಡಗಿದ್ದೇವೆ. ಆ ದೇವರು ಪರಮ ಸುಪ್ರೀತರಾಗಿ ಬಿಂಬದಲ್ಲಿ ಅದೇ ಪ್ರಕಾರ ಪಾತಾಳ ಸ್ವರ್ಗ ಲೋಕದಲ್ಲಿರತಕ್ಕಂತಹ ಸಮಗ್ರ ಸರ್ಪ ಶಕ್ತಿಗಳು ಕೂಡ ಮಂಡಲ ಮಧ್ಯದಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಮಂಡಲ ಮಧ್ಯದಲ್ಲಿರತಕ್ಕಂತಹ ಸಮಗ್ರ ಸರ್ಪಶಕ್ತಿಗಳು ಕೂಡ ಪ್ರತಿಬಿಂಬದಲ್ಲಿ ಆವಾಹನೆಯಾಗಿದ್ದುಕೊಂಡು ಡಮರುವಿನ ಮುಖಾಂತರವಾಗಿ ಎಚ್ಚರಗೊಂಡಂತಹ ಸರ್ಪಶಕ್ತಿಗಳು ನಮ್ಮೆಲ್ಲರ ಬದುಕನ್ನು ಕೂಡ ಎಚ್ಚರಿಸಬೇಕು. ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸು, ರಕ್ಷಣೆ, ಸೌಖ್ಯದ ಸಂಪದ ಅಭಿವೃದ್ಧಿಯನ್ನು ಕೊಡಬೇಕು ಅಂತ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕೈಯಲ್ಲಿ ಶ್ರದ್ಧೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಸರ್ಪಾದಿ ಅಷ್ಟಕುಲರಾಗೇಭ್ಯೋ ನಮಃ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ.